ವರ್ಷಗಳಿಂದಲೂ ಸಹ ನಿವೇಶನಗಳಿಲ್ಲದೆ ಪರದಾಡ್ತಿದ್ದಂತಹ 20ಕ್ಕೂ ಹೆಚ್ಚು ಕುಟುಂಬಗಳು ಇಂದು ತಾಲೂಕು ದಂಡಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗ್ರಾಮಕ್ಕೆ ಹೊಂದಿಕೊಂಡಿರುವ ಎಂಡಗುಟ್ಟಪಲ್ಲಿ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದಲೂ ಖಾಸಗಿ ಜಮೀನಿನಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದು, ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಅಧಿಕಾರಿಗಳು ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ. ಹಲವು ಬಾರಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಖಾಸಗಿ ಜಮೀನಿನ ಮಾಲೀಕರು ಈಗ ಖಾಲಿ ಮಾಡಲು ಹೇಳ್ತಿದ್ದಾರೆ. 15ಕ್ಕೂ ಹೆಚ್ಚು ಮಕ್ಕಳು ಶಾಲೆಗಳಿಗೆ ದಾಖಲಾಗಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ರಾಯಲ್ಪಾಡು ಗ್ರಾಮದ ಬಳಿ ಗೋಮಾಳ ಜಮೀನು ಇದ್ದು ನಮಗೆ ನಿವೇಶನವನ್ನು ಮಂಜೂರು ಮಾಡಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ರು. ನಾವು ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀವಿ, ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೀವಿ, ವೋಟರ್ ಐಡಿ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಆದರೆ ನಾವು 20 ವರ್ಷಗಳಿಂದ ನಮಗೆ ಗುಡಿಸಲು ಹಾಕೊಂಡಿದ್ದೀವಿ. ಗುಡಿಸಲು ಹಾಕ್ಕೊಂಡು 20 ವರ್ಷಗಳಿಂದ ನಮಗೆ ಯಾವ ಅಧಿಕಾರಿಗಳು ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. MLA MP PDOಗಳಾಗಿರಲಿ ಯಾರು ನಮ್ಮ ಜೊತೆ ಬರ್ತಾ ಇದ್ದಾರೆ. ನೀವೇ ನಮ್ಗೆ ಇದೆ ಸರ್, ಅಲ್ಪಾಡಿದೆ ಸರ್, ಅಲ್ಪಾಡದೆ ಒಂದು ಕಂಪ್ನಿ ಸೇರ್ತೀರಾ ಎಲ್ಲ ಅಲ್ಲಿದ್ದೀವಿ ಸರ್. ನಾವು MLA ಅವ್ರಿಗೆ 2 ಸಲ ಮೀಟ್ ಆಗಿದ್ದೀವಿ ಸರ್. ಅವ್ರು ನಮ್ಗೆ ಯಾರು ಬಂದು ನಾಳೆ ಮಾಡ್ಕೊಡ್ತೀವಿ, ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ನಾವು ಖಾಸಗಿ ಅವ್ರ ಜಾಗದಲ್ಲಿ ನಾವು ಗುಡಿಸಲು ಹಾಕ್ಕೊಂಡಿದ್ದೀವಿ ಸರ್. ಅಲ್ಲಿ ನಮಗೆ ಸರ್ಕಾರಿ ಜಾಗ ಇಲ್ಲ, ಸರ್ಕಾರಿ ಮನೆ ಇಲ್ಲ, ಸರ್ಕಾರಿ ಶೌಚಾಲಯ ಏನಿಲ್ಲ ಸರ್. ಇರುವಂತಕ್ಕಂಥ ಎಲ್ಲ ಏನಿಲ್ಲ ಸರ್. ಬೈರು ಶೌಚಾಲಯಕ್ಕೆ ಹೋಗ್ತಾರೆ ಸರ್. ಸ್ನಾನ ಮಾಡಬೇಕು ಅಂತಂದರೆ 4 ಕಡೆ 4 ಕೋಲ ಇಟ್ಬಿಟ್ಟು ಸೀರೆ ಅದು ಸುತ್ತಿಬಿಟ್ಟು ಸ್ನಾನ ಮಾಡ್ತಾರೆ ಸರ್. ಅಲ್ಲೆಲ್ಲ ಸುತ್ತಮುತ್ತಲು ಗಿಡ ಪೊದೆಗಿದ್ದಾರೆ ಸರ್. ಡೈಲಿ ಒಂದು ವಾರಕ್ಕೆ ಹಿಂದಿನ ಒಂದು 5-6 ಹಾವುಗಳು ಹೋಗ್ತಾರೆ ಸರ್. ನಮ್ಮ ಮನೆಗೆ ಮಳೆ ಬಂದಿದೆ ಅಂತಂದರೆ ಮನೆಯೆಲ್ಲ ಗುಡಿಸಲೆಲ್ಲ ಸೋಲೋಗ್ಬಿಡ್ತೀವಿ ಸರ್. ನಾವು ಹಾಕ್ಕೊಂಡಿರೋ ಖಾಸಗಿ ಜಾಗ ಅವರು ನಿನ್ನೆ ಇಲ್ಲ ಶನಿವಾರ ಬಂದುಬಿಟ್ಟು ನೀವು ಗುಡಿಸಲು ಖಾಲಿ ಮಾಡಿರಿ, ನಾವು ಸೈಡ್ ಮಾಡಿಕೊಂಡು ನಾವು ಜಾಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸರ್. ನಾವೆಲ್ಲ ಇಲ್ಲಿರುವಂಥ ಮಕ್ಕಳೆಲ್ಲ ನಾವು ಓದ್ತಾ ಇದ್ದೀವಿ ಸರ್, ವಿದ್ಯಾರ್ಥಿಗಳು ಹೌದು ಸರ್. ಇದು ನಾವು ಇರೋದು ಖಾಸಗಿಯವ್ರ ಜಾಗದಲ್ಲಿ ಸರ್. ನಾವಿರೋರು ಬೇರೆಯವ್ರ ಜಾಗದಲ್ಲಿ. ಅವರು ಖಾಸಗಿಯವ್ರು ಬಂದ್ಬಿಟ್ಟು ಖಾಲಿ ಮಾಡಿರಿ, ನಾವು ಜಾಗ ಮಾಡ್ಕೋಬೇಕು, ನಾವು ಸೈಡ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾವು 4 ದಿನ ಟೈಮ್ ಕೊಟ್ಟಿದ್ದಾರೆ ಸರ್. ನಾವೆಲ್ಲ ಇಲ್ಲಿರುವ ವಿದ್ಯಾರ್ಥಿಗಳೆಲ್ಲ ಶಾಲೆಗೆ ಹೋಗ್ತಾ ಇದ್ದೀವಿ ಸರ್. ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ನಮ್ಗೆ ಅರ್ಥ ಆಗ್ತದೆ ಸರ್. ನಾವು ಜನಪ್ರತಿನಿಧಿಗಳು ತಿಳಿಸಿದ್ವಿ, ಅವರು ಬಗ್ಗೆ ಗಮನ. ನಾವು ಅಂತಂದರೆ ಸರ್ ರಾಯಲ್ಪಾಡಲ್ಲಿ ನಾವು ಗುಡಿಸಲವ್ರು ಅಂತಂದ್ರೆ ಒಂದು ಅಸಹ್ಯವಾಗಿ ನೋಡ್ತಾರೆ ಸರ್. ನಾವು ಹೇಳಿ ನಾವು ಬೇಜಾರು ಹೋಗ್ಬಿಟ್ಟು ಕೊನೆಗೂ ನಿಮ್ಮ ಬಳಿ ಬಂದ್ವಿ ಸರ್. ದಯವಿಟ್ಟು ನಮ್ಮ ಸಮಸ್ಯೆಗೆ ಸರ್ ಸ್ಪಂದಿಸ್ತೀರಾ ತುಂಬ ನಂಬಿಕೆಯಿಂದ ನಾವು ಬಂದಿದ್ದೀವಿ ಸರ್. 20 ವರ್ಷಗಳಿಂದ ನಾವು ಎಷ್ಟು ರಾಸುಗಳಿದೆ ಊರಲ್ಲಿ ಅದು ದೇಶ ಮೇಂಟೈನ್ ಮಾಡಿ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆ ನಾವಿದ್ರು ಅಷ್ಟೇ, ನೀವಿದ್ರು ಅಷ್ಟೇ. ಈ ಸಮಸ್ಯೆ ಯಾರಾದ್ರೂ ಇದು ತುಂಬ ಪ್ರಾಬ್ಲಮ್ಯಾಟಿಕ್ ಆಯಿತಾ. ಬಟ್ ದೆರ್ ಆರ್ ಸರ್ಟನ್ ಕಂಡೀಷನ್ಸ್ ಇದೆ. ನಾನು ಅದ್ರ ಪ್ರಕಾರ ನಾನು ನೋಡ್ತೀನಿ, ನೋಡ್ಬಿಟ್ಟು ಸಾಧ್ಯ ಆಗೋಗಿದೆ ಕಾನೂನು ಪ್ರಕಾರ ಏನು ಸಮಸ್ಯೆ ಇಲ್ಲ ಅಂದರೆ ನಾನು DC ಸರ್ವೆ ಯಾರು ಅನ್ವರ್ ಮಾಡ್ಕೊಂಡಿದ್ದಾರೆ. ಒಂಚೂರು ಕೊಡಿ ಇವರು ಸ್ಥಿತಿ ನೋಡೋದಕ್ಕೆ ತುಂಬ ನೆಮ್ಮದಿಯಾಗಿದೆ. ಇವ್ರಿಗೆ ಏನಾದರೂ ಮಾಡಿ ಒಂದು ಪ್ಲೇಸ್ ಕೊಡಬೇಕು. ನಿಮ್ಮ ಇದರಲ್ಲಿ ಎಲ್ಲೋ ಯಾವ ಖಾಸಗಿ ಮಾಡ್ಕೊಂಡಿದ್ದಾರೆ, ಓದ್ತಾ ಇದ್ದಾರೆ, ಡಿಗ್ರಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಇರೋಕ್ಕೆ ಒಂದು ಪ್ಲೇಸ್ ಇಲ್ಲ. ಹೌದು ಮೇಡಮ್, ನೀವು ಹುಡುಕೊಡಿ, ಏನಾದರೂ ಮಾಡಿ 90% ಆ ಥರದ್ದು ಆಗುತ್ತೆ. ಸಾಯೋದಕ್ಕೆ ಮಾತಾಡ್ತೀನಿ, 90% ಮಾಡೋಕ್ಕಾಗಲ್ಲ. ಇದರಲ್ಲಿ ಚೆಕ್ ಮಾಡ್ತಾರೆ ಅವರು, ಯಾವುದು ಕಟಾಫ್ ಡೇಟ್ ಇದೆಯಲ್ಲ ಅದರಿಂದ 10 ವರ್ಷ 5 ವರ್ಷ 1 ಎಕರೆ ಸಾಕು. 1 ಎಕರೆ 18 ಸೈಟ್ಸ್ 35 ಇರುತ್ತೆ. 1 ಎಕರೆ ವಿತ್ ಬಿಗ್ ರೋಡ್ಸ್ ಒಂದೇ 3/4 ಎಕರೆ ಆದರೂ ಸಾಕು, ನಾವು ಅಡ್ಜಸ್ಟ್ ಮಾಡ್ಬೋದು. ಚೆನ್ನಾಗಿ ಮಾಡಬೇಕಂದ್ರೆ 1 ಎಕರೆ ಎಲ್ಲಾದರೂ 1 ಎಕರೆ ಹುಡುಕೊಡಿ. ಯಾವ ಸರ್
ಸರ್ವೆ ನಂಬರ್ ಆಗಲಿ ನಮಗೆ ಒಂದು ದಾರಿ ಇರೋ ಥರದ್ದು ಓಡಾಡೋಕ್ಕೆ ದಾರಿ ಇರಬೇಕು. ಇಷ್ಟು ನೋಡಿ ಇಷ್ಟು ಜನ ಪುಣ್ಯ ಬರುತ್ತೆ, ಹುಡುಕೊಡಿ. ನಾನು ಸರ್ವೆ ಪ್ರಪೋಸ್ ಮಾಡಿ ವೈಯಕ್ತಿಕವಾಗಿ ಮಾತಾಡ್ತೀನಿ.